ಭಾರತದ ರೂಪಾಯಿ ಇವತ್ತು ಆಲ್ ಟೈಮ್ ಲೋಗೆ ಬಿದ್ದಿದೆ. ಇದರಿಂದ ಇಡೀ ದೇಶದ ಮಾರ್ಕೆಟ್ ನಲ್ಲಿ ಈಗ ಕ್ರಿಟಿಕಲ್ ಕಂಡೀಷನ್ ಸ್ಟಾರ್ಟ್ ಆಗಿದೆ. ಈಗ $1ಗೆ 90 ರೂಪಾಯಿ ಆಗಿದೆ. ಡೊನಾಲ್ಡ್ ಟ್ರಂಪ್ ಇದಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ $1 ಬೆಲೆ ಕೇವಲ $1 ಇತ್ತು. ಆಮೇಲೆ ಕೋವಿಡ್ ನ ಸಮಯಕ್ಕೆ ಡಾಲರ್ ಬೆಲೆ 75 ರೂಪಾಯಿ ತನಕ ಏರುತ್ತೆ. ಈ 2025ರಲ್ಲಿ ಮತ್ತೆ ರೂಪಾಯಿ ಜಾಸ್ತಿ ಬಿದ್ದು $ಗೆ 90 ರೂಪಾಯಿಗೆ ಮುಟ್ಟಿದೆ. ರೂಪಾಯಿ ಬೆಲೆ ಬಿದ್ದಾಗ ಅದರ ಡೈರೆಕ್ಟ್ ಇಂಪ್ಯಾಕ್ಟ್ ಸಾಮಾನ್ಯ ಜನರ ಮೇಲೆ ಬೀಳುತ್ತೆ. ಯಾಕಂದ್ರೆ ಭಾರತಕ್ಕೆ ಬೇಕಾಗಿರುವ 85% ಆಯಿಲ್ ನ ನಾವು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಂತೀವಿ. ಹೀಗಾಗಿ ರೂಪಾಯಿ ಬೆಲೆ ಡಾಲರ್ ಮುಂದೆ $1 ಬಿದ್ರು ಇಂಡಿಯಾಗೆ ಆಯಿಲ್ ಇಂಪೋರ್ಟ್ ಮಾಡುವ ಖರ್ಚು ಸುಮಾರು 15,000 ಕೋಟಿ ತನಕ ಹೆಚ್ಚಾಗುತ್ತೆ. ಇದರಿಂದ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ನ ಪ್ರೈಸ್ ಜಾಸ್ತಿ ಆಗುತ್ತೆ. ಆಯಿಲ್ ನ ಪ್ರೈಸ್ ಜಾಸ್ತಿ ಆದಾಗ ಅದರ ಪರಿಣಾಮ ಟ್ರಾನ್ಸ್ಪೋರ್ಟ್ ಮೇಲೆ ಬೀಳುತ್ತೆ. ಅದರಿಂದ ಡೈಲಿ ಯೂಸ್ ಐಟಮ್ಸ್ ಆದಂತಹ ಗ್ರೋಸರಿ ಮತ್ತೆ ವೆಜಿಟೇಬಲ್ಸ್ ಇವುಗಳ ಬೆಲೆ ಜಾಸ್ತಿ ಆಗುತ್ತೆ. ಈ ಎಲ್ಲಾ ಎಕ್ಸ್ಟ್ರಾ ಖರ್ಚನ್ನು ಸಾಮಾನ್ಯ ಜನರೇ ಹೊತ್ಕೊಳ್ಬೇಕಾಗುತ್ತೆ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಏನು ಅಂದ್ರೆ ರೂಪಾಯಿನ ಬೆಲೆ ಯಾಕೆ ಎಷ್ಟು ಬಿದ್ದಿದೆ? ಇದರಲ್ಲಿ ಡೊನಾಲ್ಡ್ ಟ್ರಂಪ್ ನ ಪಾತ್ರ ಏನು? ಬೀಳುತ್ತಿರುವ ವ್ಯಾಲ್ಯೂನ RBI ಉಳಿಸಬಹುದೇ? ಮತ್ತೆ $1 ನ ವ್ಯಾಲ್ಯೂ $1 ಸಮ ಆದ್ರೆ ಏನಾಗಬಹುದು? ಹಿಂದಿನ 5 ವರ್ಷದಲ್ಲಿ ಇಂಡಿಯನ್ ಕರೆನ್ಸಿ ಸುಮಾರು 20% ಕೆಳಗೆ ಬಿದ್ದಿದೆ. ಇದಕ್ಕೆ 3 ಮೇಜರ್ ಕಾರಣಗಳಿವೆ. ಮೊದಲನೇ ಕಾರಣ ಟ್ರೇಡ್ ಡೆಫಿಸಿಟ್. ಸಿಂಪಲ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಟ್ರೇಡ್ ಡೆಫಿಸಿಟ್ ಅಂದ್ರೆ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ನಡುವಿನ ಡಿಫರೆನ್ಸ್. ಎಕ್ಸಾಂಪಲ್ ಗೆ ನೀವು $50ಗೆ ಒಂದು ಟಿ ಶರ್ಟ್ ನ ಎಕ್ಸ್ಪೋರ್ಟ್ ಮಾಡಿ $150ಗೆ ಒಂದು ಟಿ ಶರ್ಟ್ ನ ಇಂಪೋರ್ಟ್ ಮಾಡಿದ್ರೆ ನಿಮ್ಮ ಟ್ರೇಡ್ ಗ್ಯಾಪ್ $100 ಮೈನಸ್ $150 ಮೈನಸ್ $50 ಅಂದ್ರೆ ಇದರಲ್ಲಿ ಮೈನಸ್ $50 ನಿಮ್ಮ ಟ್ರೇಡ್ ಡೆಫಿಸಿಟ್ ಆಗುತ್ತೆ. ಇದೇ ತರ ನೀವು $100 ನ ಎಕ್ಸ್ಪೋರ್ಟ್ ಮಾಡಿ $50 ನ ಇಂಪೋರ್ಟ್ ಮಾಡಿದ್ರೆ ನಿಮ್ಮ ಟ್ರೇಡ್ ಗ್ಯಾಪ್ $100 ಮೈನಸ್ $50 ಅಂದ್ರೆ ಇದರಲ್ಲಿ ನಿಮಗೆ $50 ನ ಸರ್ಪ್ಲಸ್ ಇರುತ್ತೆ. ಆದ್ರೆ ಇಂಡಿಯಾದ ಕೇಸ್ ನಲ್ಲಿ ಹೆಚ್ಚಾಗಿ ಟ್ರೇಡ್ ಡೆಫಿಸಿಟ್ ಇರುತ್ತೆ. ಇದರಿಂದಾನೇ ಇವತ್ತು ಡಾಲರ್ ಮುಂದೆ ಇಂಡಿಯಾದ ಕರೆನ್ಸಿ ಇಷ್ಟು ವೀಕ್ ಆಗಿದೆ. ಆದ್ರೆ ಇವಾಗ ನಿಮ್ಗೆ ಒಂದು ಯೋಚನೆ ಬರ್ಬೋದು, ಟ್ರೇಡ್ ಡೆಫಿಸಿಟ್ ಇದ್ದಾಗ ಇಂಡಿಯಾದ ರೂಪಾಯಿನ ವ್ಯಾಲ್ಯೂ ಯಾಕೆ ಕಮ್ಮಿ ಆಗ್ತಾ ಇದೆ ಅಂತ. 2022ರಲ್ಲಿ ಭಾರತ ಸುಮಾರು $820 ಬಿಲಿಯನ್ ಎಕ್ಸ್ಪೋರ್ಟ್ ಮಾಡಿದೆ. ಹಾಗೆ $905 ಬಿಲಿಯನ್ ಇಂಪೋರ್ಟ್ ಮಾಡಿದೆ. ಅಂದ್ರೆ 2022ರಲ್ಲಿ ಭಾರತಕ್ಕೆ ಸುಮಾರು $94.26 ಬಿಲಿಯನ್ ನ ಟ್ರೇಡ್ ಡೆಫಿಸಿಟ್ ಆಗಿದೆ. ಅಂದ್ರೆ ಭಾರತ ಬೇರೆ ದೇಶಗಳಿಂದ ಪರ್ಚೇಸಿಂಗ್ ಜಾಸ್ತಿ ಮಾಡಿದೆ ಮತ್ತೆ ಸೇಲ್ಸ್ ಕಮ್ಮಿ ಮಾಡಿದೆ. ಅದಕ್ಕೆ ಭಾರತ ಜಗತ್ತಿಗೆ ಸುಮಾರು $94 ಬಿಲಿಯನ್ ನಷ್ಟು ಪೇಮೆಂಟ್ ಮಾಡಬೇಕಾಗಿದೆ. ಆದ್ರೆ ಇವಾಗ ಪ್ರಶ್ನೆ ಏನು ಅಂದ್ರೆ ಈ $94 ಬಿಲಿಯನ್ ನ ಪೇಮೆಂಟ್ ಯಾರು ಮಾಡ್ತಾರೆ? ಈ ಪೇಮೆಂಟ್ ನ ಮಾಡೋದು ಪ್ರಾಡಕ್ಟ್ ಗಳನ್ನು ಇಂಪೋರ್ಟ್ ಮಾಡ್ಕೊಂಡಂತಹ ಬಿಸ್ನೆಸ್ ಮ್ಯಾನ್ ಗಳೇ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಪೇಮೆಂಟ್ಸ್ ಡಾಲರ್ಗಳಲ್ಲಿ ಆಗುತ್ತೆ. ಆದ್ರೆ ಈ ಬಿಸ್ನೆಸ್ ಮ್ಯಾನ್ ಗಳಲ್ಲಿ ಇಂಡಿಯನ್ ಕರೆನ್ಸಿ ಆದಂತಹ ರೂಪಾಯಿ ಇರುತ್ತೆ. ಇವಾಗ ಈ ಬಿಸ್ನೆಸ್ ಮ್ಯಾನ್ ಗಳು ರೂಪಾಯಿನ ಸೇಲ್ ಮಾಡಿ ಡಾಲರ್ನ ಪರ್ಚೇಸ್ ಮಾಡ್ತಾರೆ. ಇದರಿಂದ ಡಾಲರ್ನ ಡಿಮ್ಯಾಂಡ್ ಹೆಚ್ಚಾಗುತ್ತೆ. ಅದಕ್ಕೆ ಡಾಲರ್ನ ವ್ಯಾಲ್ಯೂ ಕೂಡ ಹೆಚ್ಚಾಗುತ್ತೆ. ಇದರಿಂದ ರೂಪಾಯಿನ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಯಾವಾಗ ಟ್ರೇಡ್ ಡೆಫಿಸಿಟ್ ಜಾಸ್ತಿ ಆಗುತ್ತೆ ಆವಾಗ ಡಾಲರ್ನ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ರೂಪಾಯಿನ ವ್ಯಾಲ್ಯೂ ಕೂಡ ಕಮ್ಮಿ ಆಗುತ್ತೆ. ಎರಡನೆಯ ಮೇಜರ್ ರೀಸನ್ ಅಂದ್ರೆ ಅದು ಇನ್ವೆಸ್ಟರ್ ಎಕ್ಸೋಡಸ್. ಇದರ ಅರ್ಥ ಏನಂದ್ರೆ 2025ರಲ್ಲಿ ಭಾರತದ ಸ್ಟಡಿ ಇನ್ಫ್ಲೇಷನ್ ಮತ್ತೆ GDP ಬಂಪರ್ ಗ್ರೋತ್ ಆದ್ರೂ ಫಾರಿನ್ ಇನ್ವೆಸ್ಟರ್ಸ್ ಸುಮಾರು $17 ಬಿಲಿಯನ್ ನ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಇಂದ ವಾಪಸ್ ತಗೊಂಡಿದ್ದಾರೆ. ಇದರಿಂದ ರೂಪಾಯಿನ ವ್ಯಾಲ್ಯೂ ಮೇಲೆ ಹೇಗೆ ಇಂಪ್ಯಾಕ್ಟ್ ಬೀಳುತ್ತೆ ಅಂತ ಹೇಳ್ತೀನಿ. ಫಾರಿನ್ ಇನ್ವೆಸ್ಟರ್ಸ್ ಇಂಡಿಯನ್ ಮಾರ್ಕೆಟ್ ಗೆ ಬಂದಾಗ ಅವರ ಹತ್ತಿರ ಡಾಲರ್ಸ್ ಇರ್ತವೆ. ಬಟ್ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡೋಕೆ ರೂಪಾಯಿ ಬೇಕಾಗುತ್ತೆ. ಅದಕ್ಕೆ ಅವರು ಡಾಲರ್ಸ್ ನ ಮಾರಿ ರೂಪಾಯಿಸ್ ನ ತಗೊಂತಾರೆ. ಇದರಿಂದ ರೂಪಾಯಿಸ್ ನ ಡಿಮ್ಯಾಂಡ್ ಹೆಚ್ಚಾಗುತ್ತೆ. ಹಾಗೆ ರೂಪೀಸ್ ನ ವ್ಯಾಲ್ಯೂ ಕೂಡ ಹೆಚ್ಚಾಗುತ್ತೆ. ಫಾರಿನ್ ಇನ್ವೆಸ್ಟರ್ಸ್ ಇಂಡಿಯನ್ ಮಾರ್ಕೆಟ್ ನಿಂದ ಎಕ್ಸಿಟ್ ಆಗುವಾಗ ಅವರಿಗೆ ರಿಟರ್ನ್ ಡಾಲರ್ ತಗೊಂಡು ಹೋಗ್ಬೇಕಾಗಿರುತ್ತೆ. ಅದಕ್ಕೆ ಅವರು ರೂಪೀಸ್ ನ ಸೇಲ್ ಮಾಡಿ ಡಾಲರ್ ನ ಪರ್ಚೇಸ್ ಮಾಡ್ತಾರೆ. ಅವಾಗ ಮಾರ್ಕೆಟ್ ನಲ್ಲಿ ಡಾಲರ್ ನ ಡಿಮ್ಯಾಂಡ್ ಹೆಚ್ಚಾಗುತ್ತೆ. ಹಾಗೆ ರೂಪೀಸ್ ನ ಸಪ್ಲೈ ಹೆಚ್ಚಾಗುತ್ತೆ. ಇದರಿಂದ ರೂಪೀಸ್ ನ ವ್ಯಾಲ್ಯೂ ಕೆಳಗೆ ಬೀಳುತ್ತೆ. ಇವಾಗ ಇದೆಲ್ಲ ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ. ರೂಪೀಸ್ ನ ವ್ಯಾಲ್ಯೂ ಇಷ್ಟು ಕಮ್ಮಿ ಆಗೋಕೆ 3ನೇ ಅತಿ ದೊಡ್ಡ ಕಾರಣ ಅಂದ್ರೆ ಒಬ್ಬ ವ್ಯಕ್ತಿ. ಆ ವ್ಯಕ್ತಿಯ ಹೆಸರು ಡೊನಾಲ್ಡ್ ಟ್ರಂಪ್. ಇವತ್ತಿನ ಡೇಟ್ಗೆ ಅಮೆರಿಕ ಭಾರತದ ಮೇಲೆ 50% ಟ್ಯಾರಿಫ್ ಹಾಕಿದೆ. ಇದರಿಂದ ಇಂಡಿಯನ್ ಕರೆನ್ಸಿ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಆಗ್ತಿದೆ. ಹಾಗಾದ್ರೆ ಟ್ಯಾರಿಫ್ ಅಂದ್ರೆ ಏನು? ಟ್ಯಾರಿಫ್ ಅಂದ್ರೆ ಒಂದು ಕಂಟ್ರಿ ಇನ್ನೊಂದು ಕಂಟ್ರಿಯಿಂದ ಬರುವ ಪ್ರಾಡಕ್ಟ್ ಗಳ ಮೇಲೆ ಟ್ಯಾಕ್ಸ್ ಹಾಕುವುದು. ಇದರಿಂದ ಆ ಪ್ರಾಡಕ್ಟ್ ನ ಪ್ರೈಸ್ ಆ ಕಂಟ್ರಿಯಲ್ಲಿ ಜಾಸ್ತಿ ಆಗುತ್ತೆ. ಭಾರತದ ಮೇಲೆ ಇವತ್ತಿಗೂ 50% ಟ್ಯಾರಿಫ್ ಇದೆ. ಅಂದ್ರೆ ಇದರ ಅರ್ಥ ಭಾರತದಿಂದ $100 ನ ಪ್ರಾಡಕ್ಟ್ ಗಳು US ಗೆ ಹೋಗ್ತಾ ಇದ್ರೆ ಅದೇ $100 ನ ಪ್ರಾಡಕ್ಟ್ ಗಳು
US ಇಂಪೋರ್ಟರ್ಸ್ ಗಳಿಗೆ $150 ಬೀಳ್ತಾ ಇದೆ. ಇದೇ ಕಾರಣದಿಂದ US ಇಂಪೋರ್ಟರ್ಸ್ ಇಂಡಿಯನ್ ಗೂಡ್ಸ್ ನ ಜಾಸ್ತಿ ಪರ್ಚೇಸ್ ಮಾಡ್ತಾ ಇಲ್ಲ. ಇದರಿಂದ ಡೈರೆಕ್ಟ್ ಇಂಪ್ಯಾಕ್ಟ್ ಭಾರತದ ಎಕ್ಸ್ಪೋರ್ಟ್ ಮೇಲೆ ಬೀಳ್ತಾ ಇದೆ. ಇದರಿಂದ ಭಾರತದ ಟ್ರೇಡ್ ಡೆಫಿಸಿಯಟ್ ಜಾಸ್ತಿ ಆಗ್ತಾನೆ ಇದೆ. ನಾನು ಮೊದಲೇ ಹೇಳಿದ್ದೆ, ಟ್ರೇಡ್ ಡೆಫಿಸಿಯಟ್ ಜಾಸ್ತಿ ಆದ್ರೆ ಡಾಲರ್ ನ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗುತ್ತೆ. ಇದರಿಂದ ಡಾಲರ್ ಸ್ಟ್ರಾಂಗ್ ಆಗುತ್ತೆ, ರುಪೀಸ್ ವೀಕ್ ಆಗುತ್ತೆ. ಎಕ್ಸ್ಪೋರ್ಟ್ ನ ವಿಷಯದಲ್ಲಿ ಇಂಡಿಯಾದ ಡಿಪೆಂಡೆನ್ಸಿ ಅಮೆರಿಕದ ಮೇಲೆ ಜಾಸ್ತಿ ಇದೆ. ಯಾಕಂದ್ರೆ ಭಾರತ ಟೋಟಲ್ ಎಕ್ಸ್ಪೋರ್ಟ್ ನಲ್ಲಿ 10% ಜಾಸ್ತಿ ಎಕ್ಸ್ಪೋರ್ಟ್ ಅಮೆರಿಕ ದೇಶಕ್ಕೆ ಮಾಡುತ್ತೆ. ಅದಕ್ಕೇನೆ ಇಂಡಿಯಾ ಬೇಗನೆ ಹೊಸ ಮಾರ್ಕೆಟ್ಗಳನ್ನು ಹುಡ್ಕೋಬೇಕಾಗುತ್ತೆ. ಅವಾಗಲೇ ಭಾರತದ ಟ್ರೇಡ್ ಡೆಫಿಸಿಯಟ್ ಸ್ವಲ್ಪ ಕಮ್ಮಿ ಆಗುತ್ತೆ. ಇವಾಗ ಪ್ರಶ್ನೆ ಏನಂದ್ರೆ, RBI ಭಾರತದಲ್ಲಿ ಬೆಳೀತಿರುವ ರುಪೀಸ್ನ ವ್ಯಾಲ್ಯೂನ ಉಳಿಸಬಹುದು, ಆದ್ರೆ ಪ್ರತಿ ಸಾರಿನೂ ಉಳಿಸೋಕ್ಕಾಗಲ್ಲ. RBI ಬೇಕಾದ್ರೆ ಮಾರ್ಕೆಟ್ನಲ್ಲಿ ಡಾಲರ್ಸ್ನ ಸೇಲ್ ಮಾಡಿ ರುಪೀಸ್ನ ಪರ್ಚೇಸ್ ಮಾಡಬಹುದು. ಇದರಿಂದ ರುಪೀಸ್ನ ಡಿಮ್ಯಾಂಡ್ ಹೆಚ್ಚಾಗುತ್ತೆ ಮತ್ತೆ ರುಪೀಸ್ನ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ. ಆದ್ರೆ ಪ್ರತಿ ಸಾರಿ ರೂಪಾಯಿ ಬೀಳುವಾಗ RBI ಬಿಲಿಯನ್ಗಳಷ್ಟು ಡಾಲರ್ಗಳನ್ನ ಮಾಡಿದ್ರೆ ಭಾರತದ ಫಾರೆಕ್ಸ್ ರಿಸರ್ವ್ ಬೇಗನೆ ಖಾಲಿ ಆಗುತ್ತೆ. ಅಕಸ್ಮಾತ್ ಮುಂದೆ ಯಾವ್ದಾದ್ರು ದೊಡ್ಡ ಯುದ್ಧ ಸ್ಟಾರ್ಟ್ ಆದ್ರೆ ಭಾರತದ ಹತ್ತಿರ ದುಡ್ಡೇ ಉಳಿಯಲ್ಲ. ಅದಕ್ಕೆ RBI ಸುಮ್ನೆ ಫಾರೆಕ್ಸ್ ರಿಸರ್ವ್ ನ ವೇಸ್ಟ್ ಮಾಡಲ್ಲ. ಇದು ಬಿಟ್ರೆ ರುಪೀಸ್ ನ ವ್ಯಾಲ್ಯೂ ಬಿದ್ರೆ ಇಂಡಿಯನ್ ಎಕ್ಸ್ಪೋರ್ಟ್ ಗಳಿಗೆ ಲಾಭ ಆಗುತ್ತೆ. ಯಾಕಂದ್ರೆ ಪೇಮೆಂಟ್ ಡಾಲರ್ ನಲ್ಲಿ ಬರುತ್ತೆ, ಅದನ್ನ ರುಪೀಸ್ ಗೆ ಕನ್ವರ್ಟ್ ಮಾಡಿದ್ರೆ ಅವರಿಗೆ ಸ್ವಲ್ಪ ಲಾಭ ಆಗುತ್ತೆ. ಎಕ್ಸಾಂಪಲ್ ಗೆ $1 $80 ಇದ್ದಾಗ $100 ಎಕ್ಸ್ಪೋರ್ಟ್ ಮಾಡಿದ್ರೆ ಇಂಡಿಯಾದ ಎಕ್ಸ್ಪೋರ್ಟರ್ಸ್ ಗಳಿಗೆ ಹತ್ತತ್ರ ಸುಮಾರು $8,000 ಸಿಗ್ತವೆ. ಅದೇ ರುಪೀಸ್ ನ ವ್ಯಾಲ್ಯೂ ಕಡಿಮೆಯಾಗಿ $1 ಗೆ $90 ಆದ್ರೆ ಅದೇ $100 ಗೆ ಈಗ $9,000 ಸಿಗ್ತವೆ. ಕೆಲವು ಬಾರಿ RBI ರುಪೀಸ್ ನ ವ್ಯಾಲ್ಯೂನ ಅದರ ನ್ಯಾಚುರಲ್ ಲೆವೆಲ್ ವರೆಗೆ ಬಿಡುತ್ತೆ, ಎಕ್ಸ್ಪೋರ್ಟ್ ಗಳಿಗೆ ಸ್ವಲ್ಪ ಲಾಭ ಆಗ್ಲಿ ಅಂತ. RBI ನ ಉದ್ದೇಶ ಏನಂದ್ರೆ ಪ್ಯಾನಿಕ್ ಮತ್ತೆ ಸಡನ್ ಅಟ್ಯಾಕ್ ನ ತಡೆಯೋದು, ಅಂದ್ರೆ ಮಾರ್ಕೆಟ್ ನಲ್ಲಿ ವೊಲಾಟಿಲಿಟಿಯನ್ನ ತಡೆಯೋದು. ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಏನು? ಸೊಲ್ಯೂಷನ್ ಸಿಂಪಲ್ ಇದೆ. ಭಾರತ ತನ್ನ ಎಕ್ಸ್ಪೋರ್ಟ್ ಗಳನ್ನ ಜಾಸ್ತಿ ಮಾಡಬೇಕು, FDI ಜಾಸ್ತಿ ಆಗ್ಬೇಕು, ಭಾರತದಲ್ಲಿ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ತರಬೇಕಾಗುತ್ತೆ. ಇದರಿಂದ ರುಪೀಸ್ ನ ವ್ಯಾಲ್ಯೂ ತಾನಾಗೆ ಹೆಚ್ಚಾಗುತ್ತೆ. ಹಾಗಾದ್ರೆ $1 ನ ಬೆಲೆ $1 ಸಮ ಆದ್ರೆ ಏನಾಗುತ್ತೆ? ಹೀಗಾಗೋದು ತುಂಬಾ ಕಷ್ಟ. ಅಕಸ್ಮಾತ್ $1 $1 ಸಮ ಆಯ್ತು ಅಂತ ಅನ್ಕೊಳ್ಳೋಣ. ಈ ತರ ಆದ್ರೆ ಮೊದಲು ಲಕ್ಸರಿ ಪ್ರಾಡಕ್ಟ್ ನ ಬೆಲೆ ತುಂಬಾ ಕಮ್ಮಿ ಆಗುತ್ತೆ. ಎಕ್ಸಾಂಪಲ್ ಗೆ iPhone 17 Pro ನಿಮ್ಗೆ ಕೇವಲ $1,100 ಸಿಗುತ್ತೆ. ನಿಮಗೆ ಫಾರಿನ್ ವೆಕೇಶನ್ ಕೂಡ ತುಂಬಾ ಕಮ್ಮಿ ಆಗುತ್ತೆ. ದೊಡ್ಡ ಟ್ರಿಪ್ ಗಳು ಲಕ್ಷಾಂತರ ರೂಪಾಯಿಗಳಲ್ಲಿ ಅಲ್ಲ, ಕೇವಲ $1,000 ಆಗ್ತವೆ. ಇದಕ್ಕಿಂತ ಹೆಚ್ಚಾಗಿ ಫಾರಿನ್ ಎಜುಕೇಶನ್ ನ ಫೀಸು ತುಂಬಾ ಕಡಿಮೆ ಆಗುತ್ತೆ. ಇದೆಲ್ಲ ಕೇಳಿದ್ರೆ ನಿಮಗೆ ಅನಿಸ್ತಿರಬಹುದು, $1 $1 ಸಮ ಆಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಆದ್ರೆ ಇದರ ಡಾರ್ಕ್ ಸೈಡ್ ನ ಹೇಳ್ತೀನಿ ಬನ್ನಿ. ಇದನ್ನ ಕೇಳಿದ್ರೆ ನಿಮ್ಗೆ ತಲೆ ತಿರುಗುತ್ತೆ. ನಿಜವಾಗ್ಲೂ $1 $1 ಸಮ ಆದ್ರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಭಾರತಕ್ಕೆ ಬರೋದೇ ಇಲ್ಲ. ಯಾಕಂದ್ರೆ ಫಾರಿನ್ ಕಂಪನಿಗಳು ಭಾರತದಲ್ಲಿ ಅವರ ಫ್ಯಾಕ್ಟರಿಗಳನ್ನು ಹಾಕೋದು ಇಲ್ಲಿ ಸಿಗುವ ಸಸ್ತಾ ಲೇಬರ್ ಗಾಗಿ. ಎಕ್ಸಾಂಪಲ್ ಗೆ ಈಗ $1 ಸುಮಾರು $90 ಇದೆ ಅಂದ್ರೆ $100 ಗೆ $9,000. $9,000 ಭಾರತದಲ್ಲಿ ಲೇಬರ್ ಸುಲಭವಾಗಿ ಸಿಗ್ತಾರೆ. ಆದ್ರೆ $1 $1 ಸಮ ಆದ್ರೆ $100 ಅಂದ್ರೆ ಕೇವಲ $100. ಭಾರತದಲ್ಲಿ $100 ಲೇಬರ್ ಸಿಗೋದು ತುಂಬಾ ಕಷ್ಟ. ಅದಕ್ಕೆ ಫಾರಿನ್ ಕಂಪನಿಗಳು ಭಾರತಕ್ಕೆ ಬರಲ್ಲ. ಇನ್ನೊಂದು ವಿಷಯ ಏನಂದ್ರೆ, ಭಾರತದ GDP ಯಲ್ಲಿ ಸುಮಾರು 60% ಕಾಂಟ್ರಿಬ್ಯೂಷನ್ ಸರ್ವಿಸ್ ಸೆಕ್ಟರ್ ನಿಂದ ಬರುತ್ತೆ. ಸರ್ವಿಸ್ ಸೆಕ್ಟರ್ ಅಂದ್ರೆ ಮೇನ್ ಆಗಿ IT ಸೆಕ್ಟರ್. ಡಾಲರ್ ಮತ್ತೆ ರೂಪಾಯಿನ ನಡುವೆ ಗ್ಯಾಪ್ ಇರೋದ್ರಿಂದ IT ಸೆಕ್ಟರ್ಸ್ ಗೆ ಕಮ್ಮಿ ಸ್ಯಾಲರಿಯಲ್ಲಿ ಎಂಪ್ಲಾಯ್ಸ್ ಗಳು ಸಿಗ್ತವೆ. ಆದ್ರೆ ಈ ಗ್ಯಾಪ್ ನ ಮುಚ್ಚಿಬಿಟ್ರೆ, ಅಂದ್ರೆ $1 ಗೆ ರೂಪಾಯಿ ಸಮ ಆದ್ರೆ ಫಾರಿನ್ ಕಂಪನೀಸ್ ಇಂಡಿಯನ್ ಎಂಪ್ಲಾಯ್ಸ್ ಗಳನ್ನ ಹೈರೇ ಮಾಡೋದಿಲ್ಲ. ಹೀಗಾಗಿ ಆಲ್ಮೋಸ್ಟ್ ಎಲ್ಲಾ ಫಾರಿನ್ ಕಂಪನಿಗಳು ಭಾರತ ಬಿಟ್ಟು ಹೋಗ್ತವೆ. ಅದರಿಂದ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ. ನಿಮಗೆ ಏನ್ ಅನ್ಸುತ್ತೆ? $1 $1 ಸಮ ಆಗ್ಬೇಕಾ ಅಥವಾ ಈಗ ನಡೀತಿರೋ ಸಿಸ್ಟಮ್ ಸರಿ ಇದೆಯಾ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಒಪಿನಿಯನ್ ತಿಳಿಸಿ. ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.